ಶಾಲಾ ಸಂಸತ್ ಚುನಾವಣೆ ನಾವು ಹಮ್ಮಿಕೊಂಡಿದ್ದೀವಿ. ನೀವೆಲ್ಲರೂ ಈ ಅಭ್ಯರ್ಥಿಗಳಿಗೆ ನಿಮ್ಮ ದಯವಿಟ್ಟು ನೀವು ಎಲ್ಲರೂ ನನ್ನ ಕ್ರಮ ಸಂಖ್ಯೆ 5 ಅದಕ್ಕೆ ಓಟ್ ಹಾಕಬೇಕೆಂದು ಕೇಳಿ. ನನ್ನ ಕ್ರಮ ಸಂಖ್ಯೆ 4 ನೀವೆಲ್ಲರೂ ಓಟ್ ಹಾಕಿದ್ರೆ ನಿಮಗೆ ಆಟ ಕೇಳಿ. ನನ್ನ ಕ್ರಮ ಸಂಖ್ಯೆ ಬಂದ್ಬಿಟ್ಟು 1. ನೀವು ನನಗೆ ನಿಮ್ಮ ಅಮೂಲ್ಯವಾದ ಓಟನ್ನು ನನಗೆ ಹಾಕಿರಿ. ಇಲ್ಲಿ ಹೆಸರು ಕಾಣ್ತಾ ಇದೆ. 5 ಜನದ್ದು ಈಗ ಒಂದೊಂದೇ ಓಟ್ ಹಾಕ್ತಾರೆ. ಒಬ್ಬರೇ ಒಂದು ಓಟ್ ಹಾಕಿ ಅಣುಕು ಮತದಾನ ಅಂತ ಇದು. ಓಟ್ ಹಾಕಿ ಸರಿ ಇದ್ದಿಲ್ಲ ನೋಡ್ಬೇಕಲ್ವಾ? ಒಂದು ಓಟ್ ಹಾಕಿ, ಇನ್ನೊಂದು ಓಟ್ ಹಾಕಿ, ಒಂದು ಓಟ್ ಹಾಕಿ. ಓಕೆ, ನೆಕ್ಸ್ಟ್ 3 ಆಯಿತು. ಮೇಲೆ 4. ನೆಕ್ಸ್ಟ್ 5 ಯಾರು? ನೋಡೋಣ, ಕ್ಲೋಸ್ ಮಾಡ್ತೀನಿ. ಈಗ ರಿಸಲ್ಟ್ ನೋಡ್ತೀನಿ. ರಿಸಲ್ಟ್ ಸೆಕ್ಷನ್ ರಿಸಲ್ಟ್ ನೋಡ್ರಿ. ಅಭಯ್ ಎಷ್ಟು? 1 ಓಟು. ಸನಿ ಎಷ್ಟು? 1 ಓಟು. ವರ್ಷನ್ ಎಷ್ಟು? 1 ಓಟು. ಪ್ರಾಥಮಿಕ ಶಾಲೆ ಅರಣ್ಯದಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೀತಿದೆ. ಯಾರು ಯಾರಿಗೆ ಓಟ್ ಹಾಕ್ತಾರೆ, ಯಾರು ವಿನ್ ಆಗ್ತಾರೆ ನೋಡೋಣ. ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೋಡೋಣ ಯಾರ್ಯಾರ ಮತ ಯಾರ್ಯಾರು ಬೀಳುತ್ತೆ. ತುಂಬ ಈ ದಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಯಾರು ಗೆಲ್ಬೋದು ಅಂತ ಗೆಲ್ಬೋದು ಅಂತಂದು ಹೇಳ್ತಿದ್ದಾರೆ. ಸಮರ್ಥ ಅವರು ಸನಿ ಅವ್ರು ಗೆಲ್ಬೋದು ಅಂತ ಭರವಸೆ ನೀಡಿದ್ದಾರೆ. ಅಭಯಣ್ಣವರಿಗೆ ಓಟ್ ಹಾಕ್ತಾರಂತೆ. ನೀವು ಅವ್ರು ಹೇಳಲ್ವಂತೆ, ನೋಡೋಣ.
ಅನೌನ್ಸ್ ಮಾಡ್ಲಿಕ್ಕೆ ಬರಲ್ಲ. ಸರಿನಾ? ಅಭಯಷ್ಟಪ್ಪ ಇಪ್ಪತ್ತು. ಅಶ್ವಿನಿ 3 ಪ್ರಾರ್ಥನಾ 5. ನಮ್ಮ ಶಾಲೆಯಿಂದ ಮುಖ್ಯಮಂತ್ರಿಯಾಗಿ ಶರತ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಮುಖ್ಯ ಶಿಕ್ಷಕರು ಒಳ್ಳೆಯ ಸಮಾಜದ ನಿರ್ಮಾಣಕ್ಕೆ ನಿಮ್ಮ ಕೊಡುಗೆ ಅಪಾರ. ಹಾಗಾಗಿ ನೀವು ಚುನಾವಣೆಯ ಮೂಲ ಅಂಶಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಹೋದ್ರೆ ಏನಾಗುತ್ತೆ? ಮತ್ತು ಸಾಂಸ್ಕೃತಿಕ ಕ್ರೀಡಾ ಸ್ವಚ್ಛತೆ ಇನ್ನಿತರ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತೇನೆ ಎಂದು ಈ ಮೂಲಕ ತಮ್ಮೆಲ್ಲರಿಗೂ ಮೂಲಕ ಪ್ರಮಾಣವನ್ನು ಸ್ವೀಕರಿಸುತ್ತಿದ್ದೇನೆ. ಶಾಲಾ ಸಂಸತ್ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೂ ಹಾಗೂ ಎಲ್ಲ ಸಚಿವ ಸಂಪುಟದ ಸದಸ್ಯರಿಗೂ ಅಭಿನಂದನೆಗಳನ್ನು